ಹಾಯ್ ಗೈಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಗೈಸ್, ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಹೀಗೆ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ಕೊತ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ರಿ. ಸೊ ಇವತ್ತು ವಿಡಿಯೋ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ, ಒಂದು ಕ್ವಿಕ್ಕಾಗಿ ಸಿಂಪಲ್ ಮೇಕಪ್ನ ಹೇಗೆ ಮಾಡೋದು ಅಂತ ಹೇಳಿ. ಜಸ್ಟ್ ಇದು ಅಂಡರ್ 200 ರುಪೀಸಲ್ಲಿ ನೀವು ಒಂದೊಂದು ಪ್ರಾಡಕ್ಟ್ನ ಪರ್ಚೇಸ್, ಡ್ರ್ಯಾಗ್ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋಣ. ಓಕೆ, ನಾನಿವತ್ತು ಯೂಸ್ ಮಾಡ್ತಿರೋ ಪ್ರಾಡಕ್ಟ್ ಫಸ್ಟ್ ಡೀಟೇಲ್ನ ನಾನು ಕೊಟ್ಬಿಡ್ತೀನಿ. ಸೊ ನಾನಿವತ್ತು ಯೂಸ್ ಮಾಡ್ತಿರೋ ಡಾಟ್ ಆ್ಯಂಡ್ ಕಿ ಅವ್ರದ್ದು ಮಾಯ್ಶ್ಚರೈಸರ್ ಯೂಸ್ ಮಾಡ್ತಿದ್ದೆ. ನಿಮ್ಮ ಹತ್ರ ಯಾವ ಮಾಯ್ಶ್ಚರೈಸರ್ ಇದೆ ಅದನ್ನ ಯೂಸ್ ಮಾಡಿ ಗಾಯ್ಸ್. ನಾನು ಒಂದೊಂದು ವೀಡಿಯೋದಲ್ಲಿ ಒಂದೊಂದು ಮಾಯ್ಶ್ಚರೈಸರ್ ಯೂಸ್ ಮಾಡ್ತೀನಿ. ಸೊ ನನ್ನ ಹತ್ರ ಇದೆ, ನನ್ನ ಸಿಸ್ಟರ್ ಬೇರೆ ಬೇರೆ ಯೂಸ್ ಮಾಡ್ತಿರ್ತೀವಿ. ಸೊ ಅದನ್ನು ಇಬ್ಬರು ಯಾವ ಥರ ಶೇರ್ ಮಾಡಿಕೊಂಡು ಇದು ಮಾಡ್ಕೊತೀವಿ. ನೆಕ್ಸ್ಟ್ ಬಂದು ನಾನು ಯೂಸ್ ಮಾಡ್ತಿರೋದು ಲ್ಯಾಕ್ಮಿ, ಇದು CC ಕ್ರೀಮ್ 925 CC ಕ್ರೀಮ್. ಇದಂತೂ ನನ್ನ ಫೇವ್ರೇಟು. ಇದು ನಾನು ಹಾಕೊಂಡಾಗೆಲ್ಲ ನನ್ನ ಹಸ್ಬೆಂಡು ಇದು ಹಾಕೊಂಡ ತಕ್ಷಣ ಬೆಳ್ಳಗೆ ಕಾಣಿಸ್ತೀಯಾ ಅಂತ ಹೇಳ್ತಾರೆ. ಗೊತ್ತಿಲ್ಲ, ಇದೊಂಥರ ಮ್ಯಾಜಿಕ್. ನೆಕ್ಸ್ಟ್ ಬಂದು ನಾನು ಪಾನ್ಸ್ ಪೌಡರ್ ಯೂಸ್ ಮಾಡ್ತೀನಿ. ಆಲ್ಮೋಸ್ಟ್ ಇದು ಖಾಲಿ ಆಗ್ತಾನೆ ಬಂದಿದೆ. ಡೈಲಿ ಯೂಸ್ ಮಾಡ್ತೀನಿ ನಾನು ಪಾನ್ಸ್. ನೆಕ್ಸ್ಟ್ ಬಂದು ಲಿಪ್ಸ್ಟಿಕ್ಗೆ ನಾನು ಪ್ಯಾಕ್ ಕಾಸ್ಮೆಟಿಕ್ ಅವ್ರದ್ದು ಯೂಸ್ ಮಾಡ್ತಾಯಿದ್ದೀನಿ. ಸೊ ಗೈಸ್, ಲಿಪ್ಸ್ಟಿಕ್ ಟಿಪ್ಸ್ನ ನಾನು ನಿಮಗೆ ಒಂದು ಲಾಂಗ್ ಲಾಸ್ಟಿಂಗ್ ಲಿಪ್ಸ್ಟಿಕ್ನ ಹೇಗೆ ಮಾಡ್ಕೊಬೇಕು ಅನ್ನೋದನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಂಡ್ವರೆಗೂ ನೋಡಿ. ಸೊ ನಾನು ಇಷ್ಟು ಯೂಸ್ ಮಾಡ್ತೀನಿ. ನಿಮಗೆ ಆಪ್ಷನಲ್, ಇದು ಕಾಜಲ್ ಬೇಕು ಅಂದರೆ ಯೂಸ್ ಮಾಡ್ಬೋದು, ಬೇಡ ಅಂದರೆ ಬೇಡ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಫಸ್ಟ್ ಯೂಸ್ ಮಾಡ್ತಾ ಇರೋದು ಡಾಟ್ ಆ್ಯಂಡ್ ಕಿ ಅವ್ರದ್ದು ಮಾಯ್ಶ್ಚರೈಸರ್. ಏನೋ ಒಂಥರ ಕೂಲ್ ಅನಿಸುತ್ತೆ. ಹೋದ ವಿಡಿಯೋದಲ್ಲಿ ಹಿಂಗೆಲ್ಲ ಉಜ್ತಿದ್ರಿ, ನಿಧಾನಕ್ಕೆ ಸ್ಕಿನ್ ಇದಾಗುತ್ತೆ ಅಂತ ಎಲ್ಲ ಹೇಳ್ತಿದ್ರಿ ಗೈಸ್. ನಾನು ನಿಧಾನಕ್ಕೆ ಅಪ್ಲೈ ಮಾಡೋದು, ಬಟ್ ಅದು ನಾನು ತುಂಬ ಸ್ಲೋ ಆಗೋಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇದನ್ನ ಆ್ಯಕ್ಚುಲಿ 5 ಮಿನಿಟ್ಸಲ್ಲೇ ಮಾಡ್ಬೋದು. ನಾನು ಎಕ್ಸ್ಪ್ಲೇನ್ ಮಾಡೋದ್ರಿಂದ ನಿಮಗೆ ಲೇಟ್ ಆಗುತ್ತೆ ಅಷ್ಟೇ. ಮಾಯ್ಶ್ಚರೈಸರ್ ಆದ ತಕ್ಷಣ ಸ್ವಲ್ಪ ಅದು ಡ್ರೈ ಆಗಲಿ. ಡ್ರೈ ಆದಮೇಲೆ ನೀವು ಈ ಕ್ರೀಮ್ನ ಯೂಸ್ ಮಾಡಿ. ಔಟ್ಸೈಡ್ ಬಿಸಿಲಿಗೆ ಹೋಗ್ತಿದ್ದೀನಿ ಅಂದರೆ ಸನ್ಸ್ಕ್ರೀನ್ ಯೂಸ್ ಮಾಡಿ ಗೈಸ್. ಅಪ್ಲೈ ಮಾಡ್ಬೋದು. ನೀವು ಔಟ್ಸೈಡ್ ಹೋಗ್ತಾ ಇದ್ದೀನಿ ಅಂದರೆ ಸನ್ಸ್ಕ್ರೀನ್ ಈಸ್ ಕಂಪಲ್ಸರಿ ಗೈಸ್. ಸೊ ನನ್ನ ಸನ್ಸ್ಕ್ರೀನ್ ಈಗ ನಾನು ಹಚ್ಕೊತಾ ಇಲ್ಲ, ನಿಮಗೆ ಡೈರೆಕ್ಟಾಗಿ ನಾನು CC ಕ್ರೀಮ್ ಬಗ್ಗೆ. ಇದು ಸ್ವಲ್ಪ ಡ್ರೈ ಆಯಿತು. ನೆಕ್ಸ್ಟ್ ನಾನು CC ಕ್ರೀಮ್ ಅಪ್ಲೈ ಮಾಡ್ತಾಯಿದ್ದೀನಿ. ಇದಂತೂ ನಂದು ಶೇಡ್ ಬಂದು ಬೀಗ್ ಅಲ್ಲ, ಏನು ಶೇಡ್ ಇದು, ಬ್ರಾನ್ಸ್ ಶೇಡು ಗೈಸ್. ಇದು ನಾನು ತೊಗೊಂಡಿರೋದು ಬೀಗೂ ಇದೆ, ಬಟ್ ಅದು ತುಂಬ ಫೇರ್ ಅನಿಸುತ್ತೆ, ಬುದ್ಬುದುಗೆ ಅನಿಸ್ಬಿಡುತ್ತೆ ನನ್ನ ಸ್ಕಿನ್ ಟೋನ್ಗೆ. ನೆಕ್ಸ್ಟು ನಾನು ನಿಮಗೆ ನನ್ನ ವೀಕ್ಲಿ ಸ್ಕಿನ್ ಕೇರ್ನ ನಾನು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮೇ ಬಿ ನೀವು ಹೀಗೆ ಸಪೋರ್ಟ್ ಮಾಡ್ತಿದ್ರೆ ಗಾಯ್ಸ್, ನಾನು ವಿಡಿಯೋ ಮಾಡ್ಬೋದು. ಸೊ ಒಂದ್ಸಲ ಏನನ್ಸ್ಬಿಡುತ್ತೆ ಅಂತ ಹೇಳಿದ್ರೆ, ವಿಡಿಯೋ ಮಾಡ್ತಿದ್ದಾಗ ಇಷ್ಟೆಲ್ಲ ಎಫರ್ಟ್ ಹಾಕಿ ಮಾಡಿದಾಗ ಏನೂ ರೆಸ್ಪಾನ್ಸ್ ಕರೆಕ್ಟಾಗಿ ಬರಲಿಲ್ಲ ಅಂತ ಹೇಳಿದ್ರೆ ಯಾರಿಗಾದರೂ ಬೇಜಾರಾಗುತ್ತೆ. ಸೊ ನಾನು ಇದೆಲ್ಲ ಹಾಕಿ ಜಸ್ಟ್ ನೀಟಾಗಿ ಅಪ್ಲೈ ಮಾಡ್ಕೊಂಡು ಹೋಗ್ತೀನಿ. ನಂಗೆ ಸ್ವಲ್ಪ ಈಗ ಡಾರ್ಕ್ ಸರ್ಕಲ್ ಜಾಸ್ತಿ ಆಗಿದೆ. ಸೊ ಗೈಸ್, ನನ್ನ ಐಬ್ರೋನ ಇಗ್ನೋರ್ ಮಾಡಿ, ನಾನು ಐಬ್ರೋ ಮಾಡಿಸಿಲ್ಲ. ನೀವು ನೋಡ್ತಿರ್ಬೋದು, ನಾನು ಬಿಫೋರ್ ಮತ್ತು ಆಫ್ಟರ್ನ ನಾನು ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಆ್ಯಕ್ಚುಲಿ ನನಗೆ ಏನೋ ಒಂಥರ ನನ್ನ ಸ್ಕಿನ್ ಮೇಲೆ ಮ್ಯಾಜಿಕ್ ಮಾಡ್ತು ಅಂತ ಅನಿಸುತ್ತೆ. ಇದು ಆಲ್ಮೋಸ್ಟ್ ನೀಟಾಗಿ ಅಪ್ಲೈ ಮಾಡಿದ್ದೀನಿ. ಸೊ ನಿಮ್ಗೆ ಬೇಕು ಅಂದರೆ ನೆಕ್ಕಿಗೂ ಕೂಡ ಅಪ್ಲೈ ಮಾಡ್ಕೊಬೋದು ಗೈಸ್. ಸೊ ನೆಕ್ಸ್ಟ್ ಬಂದು ನಾನು ಈ ಒಂದು ಪೌಡರಲ್ಲಿ, ನಾನು ಲೂಸ್ ಪೌಡರಲ್ಲಿ ಸೆಟ್ ಮಾಡ್ತಾಯಿದ್ದೀನಿ ಮೇಕಪ್ನ. ಒಂದು ಸ್ಪಾಂಜ್ ಇಟ್ಕೊಂಡು ಹಾಕೊಳ್ತೀನಿ. ಇದು ಆಲ್ಮೋಸ್ಟ್ ಸೆಟ್ ಮಾಡಲೇಬೇಕು. ಮಾಡಿದಾಗ ನಿಮಗೆ ಏನೂ ಅನಿಸಲ್ಲ. ಎಷ್ಟು ಈಸಿ ಅಂತಂದರೆ ನೀವು ಒಂದ್ಸಲ ಟ್ರೈ ಮಾಡಿ ಹೇಳಿ ಹೇಗೆ ಕಾಣಿಸುತ್ತೆ ಅಂದರೆ. ಬಟ್ ತುಂಬ ಬೇರಿದ್ರೆ ಬೀಗ್ ತೊಗೊಳ್ಳಿ, ನಂತರ ಶೇಡ್ ಇದ್ದರೆ ಬ್ರೌನ್ಸ್ ತೊಗೊಳ್ಳಿ, ಇನ್ನೊಂದು ಸ್ವಲ್ಪ ಡಾರ್ಕ್ ಇದ್ದರೆ ಇನ್ನೊಂದು ಶೇಡ್ ಅದು ನೋಡ್ಬಿಟ್ಟು ತೊಗೊಳ್ಳಿ ಗೈಸ್. ನೀವೇ ನೋಡ್ತಿದ್ದೀರಾ, ಅದಕ್ಕೂ ಇದಕ್ಕೂ ಫಸ್ಟ್ ಈಗ ನೋಡ್ತಿದ್ದೀರಾ. ಬೇಕು ಅಂದರೆ ನೀವು ಐಬ್ರೋ ಶೇಪರಲ್ಲಿ ನೀವು ಶೇಪ್ ಮಾಡ್ಕೊಬೋದು. ಇಷ್ಟೇ ಗೈಸ್. ಇದಾದಮೇಲೆ ನಾನು ಲಿಪ್ಸ್ಟಿಕ್ ಹಾಕ್ಕೊತೀನಿ, ಕಾಜಲ್ ಹಾಕ್ಕೊತೀನಿ, ಇಷ್ಟೇ.
ಸೊ ಲಿಪ್ಸ್ಟಿಕ್ದು ಟ್ರಿಕ್ಸ್ ನಾನು ಕೇಳ್ತಾ ಇದ್ರಿ, ನಾನೀಗ ತೋರಿಸ್ತಾ ಇದ್ದೀನಿ. ನಾನು ಯೂಸ್ ಮಾಡ್ತಿರೋದು ರೆಡ್ ವೈನ್ ಪ್ಯಾಕ್ ಅವ್ರದ್ದು 05 ಶೇಡ್ ಬಂದು. ಆ್ಯಕ್ಚುಲಿ ಮಿರರೇ ಯೂಸ್ ಮಾಡಿಲ್ಲ ನಾನು ಈ ಸಲ. ಸ್ವಲ್ಪ ಲೈಟ್ ಆಗಿದೆ, ನಾನು ತುಂಬ ಡಾರ್ಕ್ ಆಗಿ ನಾನು ಅಪ್ಲೈ ಮಾಡಿಲ್ಲ ಗೈಸ್. ಸೊ ಈಗ ನಾವು ಲಿಪ್ಸ್ಟಿಕ್ ಹಾಕಿದಾಗ ಕೈ ಮೇಲೆಲ್ಲ ಲಿಪ್ಸ್ಟಿಕ್ ಬಂದ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಮತ್ತೆ ಈ ಒಂದು ಪಾಂಡ್ಸ್ ಪೌಡ್ರ್ ತೊಗೊಂಡು, ನೀವು ಇದಕ್ಕೆ ಅಂತಲೇ ಒಂದು ಬೇರೆ ಸ್ಪಾಂಜ್ ಇಟ್ಕೊಂಬಿಡಿ, ಬೆಟರು. ಈಗ ನಾನು ಹುಡ್ಕೋಕ್ಕಾಗಲ್ಲ. ಇದು ಸ್ವಲ್ಪ ಪೌಡರ್ನಿಂದ ಮಾಡಿಕೊಂಡು ಲಿಪ್ಸ್ ಮೇಲೇ ಹೇಗೆ ಮಾಡ್ತಿದ್ದೀನಿ ನೋಡಿ. ಮುಚ್ಚಬೇಡಿ ಗಾಯ್ಸ್, ಸುಮ್ಮನೆ ಡ್ಯಾಬ್ ಮಾಡಿ ಇದ್ರ ಮೇಲೂ ಅಂಟ್ಕೋಬಾರ್ದು ಆ ಥರ. ಸ್ವಲ್ಪ ಕಲರ್ ಡಲ್ ಅನಿಸ್ಬೋದು ಅಷ್ಟೇ, ಬಟ್ ಸೀರಿಯಸ್ಲಿ ನನ್ನ ಕೈಯಲ್ಲಿ ಏನೂ ಇಲ್ಲ, ಏನೂ ಆಗಲ್ಲ ಗೈಸ್. ಸ್ವಲ್ಪ ಡಲ್ ಆಗುತ್ತೆ, ಬಟ್ ಜ್ಯೂಸ್ ಕುಡಿಬೇಕಾದ್ರೆ ಎಂಥ ಲಿಪ್ಸ್ಟಿಕ್ ಆದರೂ ಅಂಟ್ಕೊಳುತ್ತೆ ಸ್ಟ್ರಾಗೆ. ಅದನ್ನು ನಾವು ನೋಡ್ಕೊಳ್ಳಿ. ನೆಕ್ಸ್ಟ್ ಬಂದು ನಾನು ಕಾಜಲ್ ಅಪ್ಲೈ ಮಾಡ್ಕೊತೀನಿ. ನಾನು ಹೆಂಗೆ ಅಪ್ಲೈ ಮಾಡ್ಕೊತೀನಿ ಅಂತ ಇವತ್ತು ನಿಮ್ಗೆ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಏನಾದರೂ ಒಂದು ಸ್ಪಾಂಜ್ ಇಟ್ಕೊಡ್ತೀನಿ, ನನಗೆ ಸ್ವೆಟ್ ಆಗ್ತಾನೆ ಇರುತ್ತೆ. ಇಷ್ಟೇ ಗೈಸ್, ಇಷ್ಟೇ ಹಚ್ಕೊಡೋದು. ನಾನು ಸ್ವಲ್ಪ ಕ್ವಿಕ್ಕಾಗಿ ಮಾಡ್ಕೊತೀನಿ. ಇದೊಂದೇ ಸ್ಟೈಲು. ಆ್ಯಕ್ಚುಲಿ ನನ್ನ ಫೇಸ್ಗಿದ್ದು ಮ್ಯಾಚ್ ಆಗುತ್ತೆ ಅಂತ, ಯಾಕೆಂದರೆ ಒಂದು ಸ್ವಲ್ಪ ದಪ್ಪ ಇರೋದ್ರಿಂದ ಫೇಸು. ಈಗ ನೋಡಿ, ಇದು ಹಾಕ್ದಾಗ ನೋಡಿ, ಇದು ಸ್ವಲ್ಪ ಕ್ಲೋಸ್ ಆಗುತ್ತೆ ಅಂತ ಅಷ್ಟೇ. ಗೈಸ್ ನೀವು ನೋಡ್ಬೋದು, ಬಿಫೋರ್ ಮೇಕಪ್ ಮತ್ತು ಆಫ್ಟರ್ ಮೇಕಪ್ಪು ಆಲ್ಮೋಸ್ಟ್ ಎಷ್ಟು ಡಿಫ್ರೆನ್ಸ್ ಆಗಿ ಕಾಣಿಸ್ತಿದೆ ಅಂತ ಹೇಳಿದ್ರೆ, ಇನ್ನೂ ಎಫರ್ಟ್ ಹಾಕಿ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ಬೋದು. ಈಗ ನಾನು ಐಬ್ರೋ ಮಾಡಿಸಿಲ್ಲ, ಸೊ ಈ ಸಲ ಐಬ್ರೋಗೆ ನಾನು ಟಚ್ ಮಾಡೋಕ್ಕೆ ಹೋಗಿಲ್ಲ. ನೀವೇನಾದರೂ ಲ್ಯಾಶಸ್ ಎಲ್ಲ ಹಾಕಿ, ಬ್ಲಷ್ ಎಲ್ಲ ಹಾಕಿ, ಹೈಲೈಟರ್ ಎಲ್ಲ ಹಾಕಿದ್ರೆ ಸಖತ್ತಾಗಿ ಕಾಣಿಸುತ್ತೆ. ಸೀರಿಯಸ್ಲಿ ನೀವು ಯಾವುದೇ ಮೇಕಪ್ ಮಾಡಿ ಗೈಸ್, ಯಾವುದೇ ಒಂದು ಲೋಕಲ್ ಪ್ರಾಡಕ್ಟಲ್ಲೂ ಮೇಕಪ್ ಮಾಡಿದ್ರೆ ನೀವು ಯಾವ ಥರ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಅಷ್ಟೇ. ಓಕೆ, ವಿಡಿಯೋ ಡ್ರ್ಯಾಗ್ ಮಾಡ್ದಂಗೆ ಅನಿಸ್ಬಿಡುತ್ತೆ, ತುಂಬ ಎಕ್ಸ್ಪ್ಲೇಷನ್ ಕೊಡ್ತಾ ಇದೆ. ಈ ಒಂದು ಪ್ರಾಡಕ್ಟಲ್ಲಿ ನಾನು ಮಾಡ್ತಾ ಇರೋದು ಆ್ಯಕ್ಚುಲಿ. ಓಕೆ ಗಾಯ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತಿದ್ದೀನಿ ಗಾಯ್ಸ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಹೀಗೆ ತುಂಬ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ನಿಮ್ಮ ಸಪೋರ್ಟ್ ಇಲ್ಲದೆ ನಾನು ಏನೂ ಮಾಡೋಕ್ಕೋಗಲ್ಲ. ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.